ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರಿಗೆ ಇಷ್ಟವಿಲ್ಲದೇ ಇರುವಂಥ ಒಂದು ಕಾರ್ಯ ಏನಪ್ಪ ಅಂತಂದರೆ ಆತ್ಮಿಕವಾದಂಥ ಒಂದು ಗರ್ವ. ಈ ಆತ್ಮಿಕವಾದಂಥ ಒಂದು ಗರ್ವ ಬಹು ಸಾಮಾನ್ಯವಾದಂಥ ಒಂದು ಪಾಪ. ಯಾರು ಪವಿತ್ರತೆಯನ್ನು ಬೆನ್ನಟ್ಟುಕೊಂಡು ನಡೀತಾ ಇರ್ತಾರೋ ಅವರಲ್ಲಿ ಈ ಆತ್ಮಿಕವಾದಂಥ ಗರ್ವ ಕಂಡು ಬರ್ತದೆ. ಸಭೆಗಳಲ್ಲಿ ಹಾಡುವಾಗ ಆ ಹಾಡುಗಾರರಲ್ಲಿ ಈ ಆತ್ಮಿಕವಾದಂಥ ಪಾಪ, ಆತ್ಮಿಕವಾದಂಥ ಒಂದು ಗರ್ವ ಕಾಣ್ತದೆ. ಯಾಕಂದರೆ ಅವರು ಹಾಡಿದ ತಕ್ಷಣ ಜನ ಹೇಳ್ತಾರೆ, ಭಾಳ ಚಂದ ಹಾಡಿದೆ, ಅತ್ಯದ್ಭುತವಾಗಿ ಹಾಡಿದೆ, ಇಷ್ಟ ಆಯಿತು ಅಂದಾಗ ಅವರ ಹೃದಯ ಇನ್ನೊಂದು ಹಂತಕ್ಕೆ ಹೋಗ್ತದಂತೆ. ಆದರೆ ಆ ಕ್ಷಣದಲ್ಲಿ ಆಡುವಂಥವನ್ನು ನಾನು ಕೇವಲ ಯೇಸು ಕ್ರಿಸ್ತನಿಗಾಗಿ ಆಡ್ತೇನೆ ಅನ್ನುವಂತಹ ಒಂದು ಮನೋಬಲ ಬರಬೇಕಾಗ್ತದೆ. ವಾಕ್ಯದಲ್ಲೂ ಸಹ ನೀತಿವಂತನಂತ ತಿಳಿದಂಥ ಫರಿಸಾಯನು ತನ್ನ ಪ್ರಾರ್ಥನೆಯಲ್ಲಿ ಅವನು ಏನೈಸಿದಂಥ ಆ ಸೌಮ್ಯ ರೂಪಗಳಿದೆಯಲ್ಲ, ಇವೇ ಅವು. ನೋಡಿ, ಲೂಕಾ ಸುವಾರ್ತೆ 18ನೇ ಅಧ್ಯಾಯ 9-14 ನೀವು ನೋಡಿ. ತಾವು ನೀತಿವಂತರೆಂದು ತಮ್ಮಲ್ಲಿಯೇ ಭರವಸೆನಿಟ್ಟುಕೊಂಡು ಬೇರೆಯವರನ್ನು ಅಸಡ್ಡೆ ಮಾಡದೆ ಕೆಲವರಿಗೆ ಈ ಸಾಮ್ಯವನ್ನು ಹೇಳಿದನು. ಇಲ್ಲಿ ಗಮನಿಸಿ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ, ತಾವು ನೀತಿವಂತರೆಂದು ನಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಬೇರೆಯವರಿಗೆ ಅಸಹ್ಯ ಮಾಡಿರುವಂಥ ಕೆಲವು ಸಂದರ್ಭಗಳನ್ನು ಇಲ್ಲಿ ಗಮನಿಸ್ತೇವೆ. ಇಲ್ಲಿ ಇಬ್ಬರು ಪ್ರಾರ್ಥನೆ ಮಾಡುವುದಕ್ಕೆ ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಮತ್ತೊಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ತನ್ನೊಳಗೆ ಪ್ರಾರ್ಥಿಸುತ್ತಾ, ದೇವರೇ, ಸುಲುಕೊಳ್ಳುವವರು, ಅನೀತಿವಂತರು, ವ್ಯಭಿಚಾರಿಗಳು ಆಗಿರುವ ಮಿಕ್ಕಾದವರಂತೆ, ಇಲ್ಲವೇ ಈ ಸುಂಕದವನ ಹಾಗೆ ನಾನು ಅಲ್ಲ. ಆದ್ದರಿಂದ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾನು ವಾರದಲ್ಲಿ 2 ಸಲ ಉಪವಾಸ ಮಾಡ್ತೇನೆ, ನನಗಿರುವಂಥ ಎಲ್ಲವುಗಳಲ್ಲಿ ದಶಮಾಂಶ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆದರೆ ಸುಂಕದವನು ದೂರದಲ್ಲಿ ನಿಂತುಕೊಳ್ತಾನೆ. ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ತನ್ನ ಎದೆಯನ್ನು ಬಡ್ಕೊಳ್ತಾ, ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು ಸ್ವಾಮಿ. ದೇವರೇ, ನಾನು ಪಾಪ ಮಾಡಿದ್ದೇನಪ್ಪ, ನಿನ್ನ ಸನ್ನಿಧಾನದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಮನ್ನಿಸು. ಇವನು ಫರಿಸಾಯನಿಗಿಂತ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಯಾಕೆಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ಮತ್ತು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಲ್ಪಡುವನು ಎಂದು ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ಗಮನಿಸಿ ಪ್ರಿಯರೇ, ಯಾರು ಅವರು ಹೆಚ್ಚಿಸಿಕೊಳ್ಳುತ್ತಾರೋ ಅವರು ದೇವರ ಸಮ್ಮುಖದಲ್ಲಿ ಹೆಚ್ಚಳ ಪಡುವುದಿಲ್ಲ. ಯಾರು ಅವರು ದೇವರ ಸಮ್ಮುಖದಲ್ಲಿ ಮತ್ತು ಜನರ ನಡುವೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವರೋ ಅವರು ದೇವರ ಹೆಸರಿನಲ್ಲಿ ಹೆಚ್ಚಿಸಿಕೊಳ್ತಾರೆ. ಆತ್ಮಿಕವಾದಂಥ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳೋಣ. ಮತ್ತೊಬ್ಬರನ್ನು ನಾವು ಉದಾಸೀನ ಮಾಡುವುದು ಬೇಡ. ಎಲ್ಲ ವಿಶ್ವಾಸಿಗಳನ್ನು ಪ್ರೀತಿಯಿಂದ ಗಮನಿಸೋಣ. ಯಾಕಂದರೆ ನಾವು ಎಲ್ಲರನ್ನು ಪ್ರೀತಿಸಬೇಕಾಗಿದೆ. ನಾವು ಬೇರೆಯವರೊಟ್ಟಿಗೆ ನಮ್ಮನ್ನು ನಾವೊಂದು ಐಕ್ಯತೆಯಿಂದ ನಡೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನನ್ನ ಆತ್ಮಿಕವಾದಂಥ ಗರ್ವವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆತ್ಮಿಕವಾದಂಥ ಗರ್ವವನ್ನು ಯೇಸುವೇ ನನ್ನಿಂದ ತೊಲಗಿ ಹೋಗುವಲ್ಲಿ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೆ ಸ್ವಾಮಿ, ಅವರಲ್ಲಿರ್ತಕ್ಕಂಥ ಎಲ್ಲ ಬೋಧಕರು ಸ್ವಾಮಿ, ದೇವರೇ ಅಪ್ಪ ಯೇಸುವೆ, ಈ ವಾಕ್ಯ ಅವರ ಹೃದಯಗಳಲ್ಲಿ ನಟಲ್ಪಡಲಿ ಸ್ವಾಮಿ.
ಸಭೆಗಳನ್ನು ಆಶೀರ್ವದಿಸು, ಸಭಾಪಾಲಕರನ್ನು ಆಶೀರ್ವದಿಸು, ಸಭಾಪಾಲಕರ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ.